ಓಕೆ ಸರಿ, ಈಗ ಒಂದು ಸೀರಿಯಸ್ ಕ್ವೆಶನ್ ಏನಂತಂದ್ರೆ, ಈ ಬಿಗ್ ಬಾಸ್ಗೆ ಹೋದಾಗ ಇದು ಸ್ವಲ್ಪ ಲಾಸ್ಟ್ ಸೀಸನ್ ಇಂದ ಜಾಸ್ತಿ ಆಗ್ತಾ ಇದೆ. ಏನಂದ್ರೆ ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ ಗಳ ಬಗ್ಗೆ ಹೊರಗಡೆ ಸ್ವಲ್ಪ ನೆಗೆಟಿವ್ಸ್ ಮಾಡೋದು, ಅಂದ್ರೆ ಅವ್ರದ್ದು ಹಳೆ ವಿಚಾರ ಯಾವುದೋ ತೆಗೆಯೋದು, ಈ ತರದ್ದು ನೆಗೆಟಿವ್ಸ್ ಎಲ್ಲ ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಫಸ್ಟ್ ರಂಜಿತ್ ಅವ್ರ ಹತ್ರನೇ ಕೇಳ್ಬಿಡ್ತೀನಿ. ಇಲ್ಲ, ಅದು ಆ್ಯಕ್ಚುಲಿ ತಪ್ಪದು. ಇವಾಗ ಎಲ್ಲರ ಲೈಫಲ್ಲಿ ಒಂದಲ್ಲ ಒಂದು ನಡೆದೇ ಇರುತ್ತೆ. ಅದನ್ನು ನೀವು ಒಂದು ಸಕ್ಸಸ್ ಸಿಗ್ತಾ ಇದೆ, ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅನ್ಬೇಕಾದ್ರೆ ಅದನ್ನು ತೊಗೊಂಡು ಮಾತಾಡೋವಂಥದ್ದು ತುಂಬ ರಾಂಗ್ ಸ್ಟೇಟ್ಮೆಂಟ್ ನಾನು ಹೇಳ್ತೀನಿ. ಏನಕ್ಕೆಂದರೆ ಲೈಫಲ್ಲಿ ಎಲ್ಲನೂ ನೋಡ್ಕೊಂಬಂದಿರ್ತೀವಿ ನಾವು. ಏನಕ್ಕೆ ಆರ್ಟಿಸ್ಟ್ ಲೈಫ್ ಇಸ್ ನಾಟ್ ಸೋ ಈಸಿ. ಎಲ್ಲ ಕಷ್ಟಗಳು ನೋಡಿರ್ತೀವಿ. ಈ ಜಾಗಕ್ಕೆ ಬಂದು ನಿಂತ್ಕೊಬೇಕಾದ್ರೆ ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಕಷ್ಟಪಟ್ಟಿರ್ತೀವಿ ನಮಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ತಪ್ಪಾದಾಗ ಅಫ್ಕೋರ್ಸ್ ನಾವು ಮನುಷ್ಯರು, ಉಪ್ಪು ಖಾರ ತಿನ್ನೋ ದೇಹಗಳು, ತಪ್ಪಾಗೇ ಆಗುತ್ತೆ. ಆ ಥರ ಆದಾಗ ಎಲ್ಲೋ ಒಂದು ಕಡೆ ಅದನ್ನು ತೆಗೆದುಬಿಟ್ಟು ಜೋರಾಗಿ ಮಾತಾಡುವಂಥದ್ದು, ಅದನ್ನೊಂದನ್ನೇ ಟಾಂಟ್ ಮಾಡುವಂಥದ್ದು, ಎಲ್ಲೋ ಅವ್ರಿಗೆ ಸಕ್ಸಸ್ನ ಮುರಿಬೇಕು ಅಂತ ನೋಡುವಂಥದ್ದು ತುಂಬಾ ರಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಇಟ್ಸ್ ನಾಟ್ ಗುಡ್ ಥಿಂಗ್. ಒಬ್ಬ ಸಕ್ಸಸ್ ಆಗಿ ಅವ್ನು ಗೆಲ್ತಾ ಇದ್ದಾನೆ ಅನ್ಬೇಕಾದ್ರೆ ಖುಷಿ ಪಡ್ಗುರು. ನಿನ್ನ ಲೈಫಲ್ಲಿ ನಿಂದು ಎಷ್ಟೊಂದು ತೂತುಗಳಿರುತ್ತೆ, ಅದನ್ನು ನೀವು ಫಸ್ಟ್ ಮುಚ್ಕೊಬೇಕು. ಬೇರೆಯವ್ರ ಬಗ್ಗೆ ನೀವೇನಕ್ಕೆ ಮಾತಾಡಕ್ಕೆ ಹೋಗ್ತೀರ? ಆಮೇಲೆ ಸೆಲಿಬ್ರಿಟೀಸ್ ಲೈಫ್ ಅಂತ ಬಂದಾಗ ಮಾತ್ರ ಜಾಸ್ತಿ ಟಾಂಟ್ ಮಾಡೋದೇನಕ್ಕೆ? ನಿಮ್ಮ ಲೈಫ್ಗಳಲ್ಲೂ ತುಂಬ ಆಗಿರುತ್ತೆ. ಸೊ ಅದನ್ನು ಯಾರು ಪ್ರಶ್ನೆ ಮಾಡಿದಾಗ ನೀನು ಯಾರು ಕೇಳೋದಕ್ಕೆ ವಾದಗಳು ನಡೆಯುತ್ತೆ ಅಷ್ಟೇ. ಬಿಟ್ಟರೆ ನಮ್ಮ ಪರ್ಸನಲ್ ಲೈಫ್ ಅಂತ ಬಂದಾಗ ನಾವು ವಾದ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಆ ಜಾಗ ಉಳಿಸ್ಕೊಂಬರೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವೋ, ಆ ಜಾಗಕ್ಕೆ ಬಂದ ಮೇಲೆ ಆ ಜಾಗ ಉಳಿಸ್ಕೊಳ್ಳೋದಕ್ಕೂ ನಾವು ಕಷ್ಟಪಡಬೇಕು. ಸೊ ಅದನ್ನು ನಾವು ಜಾಸ್ತಿ ಕ್ವಶನ್ ಮಾಡೋಕ್ಕೂ ಹೋಗಲ್ಲ, ಫೈಟ್ ಮಾಡೋಕ್ಕೂ ಹೋಗಲ್ಲ. ಕಿರ್ಸ್ಕೊತ ಯಾಕೆ ಕಿರ್ಸ್ಕೋಗ್ರು, ಈ ಕಿವಿಯಲ್ಲಿ ಕೇಳಿಸ್ಕೊ, ಈ ಕಿವಿಯಲ್ಲಿ ಬಿಟ್ಬಿಡು, ಅಷ್ಟೇ ಇರಬೇಕು. ಬಟ್ ಅದು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಓಕೆ, ಐಶ್ವರ್ಯ ಅವ್ರೇನು ಹೇಳ್ತಾರೆ ಅಂದ್ರೆ, ಈ ಸೀಸನ್ ಅಲ್ಲಿ ಕೂಡ ಆಗಿದೆ ಅದು, ಅಂದ್ರೆ ಒಂದಷ್ಟು ನೆಗೆಟಿವ್ ಪಬ್ಲಿಸಿಟಿ, ಈ ತರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ನಿಮಗೆ? ಅಬ್ಸಲ್ಯೂಟ್ಲಿ ರಾಂಗ್ ಅದು. ಬಿಕಾಸ್ ಪ್ರತಿಯೊಬ್ಬರು ಲೈಫಲ್ಲೂ ಏನೋ ಒಂದು ತಪ್ಪು ನಡೆದಿರುತ್ತೆ ಅಲ್ವಾ. ಒಂದು ಫೇಸಸ್ ಇರುತ್ತೆ ಲೈಫಲ್ಲಿ. ಚೈಲ್ಡ್ಹುಡ್ ಇರುತ್ತೆ, ಅಡಾಲಸೆಂಟ್ ಏಜ್ ಇರುತ್ತೆ, ಟೀನೇಜ್ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ಕಾಲೇಜಲ್ಲಿ ಇರ್ಬೇಕಾದ್ರೆ ನಾನು ಹಂಗೆ ಮಾಡಿದ್ದೆ, ಒಡ್ಸ್ಕೊಂಡಿದ್ದೆ ಅಪ್ಪ ಅಮ್ಮನ ಹತ್ರ, ಹಿಂಗೆ ತಪ್ಪು ಮಾಡಿದ್ದೆ. ಎಲ್ಲರ ಲೈಫಲ್ಲೂ ನಡೆದಿರುತ್ತೆ, ಎಲ್ಲರ ಲೈಫಲ್ಲೂ ಇದೊಂದು ನಡೆದಿರುತ್ತೆ. ಅಂಥ ಟೈಮಲ್ಲಿ ಏನೋ ನಡೆದಿರೋದನ್ನ, ಒಂದು 10 ವರ್ಷದಿಂದ ಏನೋ ನಡೆದಿರೋದನ್ನ ಇವಾಗೇನೋ ಬೆಳೀತಾ ಇದ್ದಾರೆ, ಇವಾಗೇನೋ ಅವರು ಲೈಮ್ ಲೈಟಿಗೆ ಬರ್ತಾ ಇದ್ದಾರೆ, ಫೇಮಸ್ ಆಗ್ತಾ ಇದ್ದಾರೆ, ಒಳ್ಳೆ ಹೆಸರು ಮಾಡ್ತಾ ಇರಬೇಕಾದ್ರೆ ಅದನ್ನ ತೊಗೊಂಬಂದು ಇಲ್ಲಿಟ್ಟು ಪೋಟ್ರೆ ಮಾಡ್ತಾರಲ್ಲ ದೊಡ್ಡದಾಗಿ. ಐ ಥಿಂಕ್ ದಟ್ ಇಸ್ ವೆರಿ ರಾಂಗ್. ಇಟ್ಸ್ ವೆರಿ ರಾಂಗ್. ಯಾಕೆಂದರೆ ಎಲ್ಲರ ಲೈಫಲ್ಲೂ ಆಗಿರುತ್ತೆ ಅದು. ಬಟ್ ತಪ್ಪುಗಳು ಬೇರೆ ಬೇರೆ ರೀತಿ ಇರ್ಬೋದೇನೋ, ಬಟ್ ತಪ್ಪು ಆಗಿರುತ್ತೆ. ಅದನ್ನೇ ಹೈಲೈಟ್ ಮಾಡಿ ತೋರಿಸುವಂಥದ್ದು ಏನೂ ಇಲ್ಲ. ಬಿಕಾಸ್ ಅವರು ದುಡಿತಾ ಇದ್ದಾರೆ. ಆ್ಯಂಡ್ ಎಕ್ಸ್ಪೆಷಲಿ ರಂಜಿತ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಆರ್ಟಿಸ್ಟ್ ಲೈಫ್ ಇಸ್ ರಿಯಲಿ ನಾಟ್ ಈಸಿ. ತುಂಬಾ ಕಷ್ಟ ಆರ್ಟಿಸ್ಟ್ಗಳ ಲೈಫು. ಪಬ್ಲಿಕ್ ಫಿಗರ್ ಆಗಿರ್ತೀವಿ, ಪಬ್ಲಿಕ್ ಫಿಗರೇ. ಬಿಕಾಸ್ ಪಬ್ಲಿಕ್ಗೋಸ್ಕರ ನಾವು ಎಲ್ಲನೂ ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀವಿ. ನಮ್ಮ ಕೂದಲಿಂದ ಹಿಡಿದು, ಸ್ಕಿನ್ನಿಂದ ಹಿಡಿದು, ನಮ್ಮ ನಿದ್ದೆಯಿಂದ ಹಿಡಿದು ಪ್ರತಿಯೊಂದು ಸ್ಯಾಕ್ರಿಫೈಸ್ ಮಾಡಿ ನಾವು ಮಾಡ್ತಾ ಇರ್ತೀವಿ. ಆ್ಯಂಡ್ ಅಂಥ ಒಂದು ಟೈಮಲ್ಲಿ ನೀವು ಯಾವುದೋ ಒಬ್ಬರು ವ್ಯಕ್ತಿತ್ವನ ಯಾವುದೋ ಒಂದು ಮಿಸ್ಟೇಕಿಂದ ಅಳಿತೀರಾ ಅಂದರೆ ಅದು ಎಷ್ಟು ಮಟ್ಟಿಗೆ ಸರಿ? ಆ್ಯಂಡ್ ಯಾರೇ ಅದನ್ನು ಮಾಡ್ತಾ ಇರ್ಬೋದು, ಅದು ಗೊತ್ತಿಲ್ಲ, XYZ ಇರ್ಬೋದು, ಅವ್ರ ಲೈಫಲ್ಲೂ ತಪ್ಪು ನಡೆದಿರುತ್ತೆ. ಆ್ಯಂಡ್ ಅವ್ರೇನೋ ಸಾಧನೆ ಮಾಡೋಕ್ಕೆ ಹೊರಟಿರ್ತಾರೆ, ಅವ್ರ ಫ್ಯಾಮ್ಲಿನ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಆ್ಯಂಡ್ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲೂ ಏನೋ ಒಂದು ನಡೆದಿರುತ್ತೆ, ಏನೋ ಒಂದು ಕಹಿ ಘಟನೆಗಳಿರುತ್ತೆ. ಅದನ್ನೆಲ್ಲ ಹಿಂದೆ ನಿಂತು ಅದನ್ನ ಸಾಧಿಸ್ಕೊಂಡು ಏನೋ ಒಂದು ಸಾಧನೆ ಮಾಡೋ ಟೈಮಲ್ಲಿ ಇದನ್ನೆಲ್ಲ ತಗೊಂಬಂದು ಹೇಳೋದು ಇಟ್ಸ್ ರಿಯಲಿ ತುಂಬ ಕಿಡಿಶ್ ಅನ್ಸುತ್ತೆ ನನಗೆ. ಓಕೆ, ಅನುಷ್ ಅವ್ರೆ, ಇನ್ನ ಏನಂದ್ರೆ ಇವ್ರು ಹೇಳ್ತಾ ಇದ್ರು ಅಂದ್ರೆ ಇದು ಮನೆಯವರಿಗೂ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ. ಈಗ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ಗೆ ಹೊರಗಡೆ ಏನಾಗ್ತಿದೆ ಗೊತ್ತಿರಲ್ಲ, ಇಲ್ಲಿ ಏನ್ ನೆಗೆಟಿವ್ ಟ್ರಾಲ್ಸ್ ಆಗ್ತಾ ಇದೆ, ಇಲ್ಲ ಏನ್ ನೆಗೆಟಿವ್ ಪಬ್ಲಿಸಿಟಿ ಆಗ್ತಾ ಇದೆ ಅಂತ ಗೊತ್ತಿರಲ್ಲ. ಅದು ಮನೆಯವ್ರಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇರುತ್ತೆ ಆಕ್ಚುಲಿ. ಅಂದ್ರೆ ಆ ಸಿಚುಯೇಷನ್ ನ ಮನೆಯವ್ರು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ನೀವ್ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ? ಪ್ರತಿಯೊಬ್ರು ಜೀವನದಲ್ಲೂ ಗೊತ್ತಿಲ್ದೇನೋ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಾಗಿರುತ್ತೆ. ಯಾರು ಮಾಡ್ಬೇಕು ಅಂತ ಯಾವುದೇ ತಪ್ಪುಗಳನ್ನ ಮಾಡಿರಲ್ಲ. ಆ ಪರಿಸ್ಥಿತಿಗಳು ಏನ್ ಮಾಡ್ಸಿರುತ್ತೆ ಅವ್ರವ್ರ ಕೈನಲ್ಲಿ ಅನ್ನೋದು ಗೊತ್ತಿರಲ್ಲ. ತುಂಬಾ ಒಳ್ಳೆಯವ್ರಾಗ್ಬಿಟ್ರೆ ದೇವ್ರಾಗ್ಬಿಡ್ತೀವಲ್ಲ. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸ್ವಲ್ಪ ಕೆಟ್ಟತನ, ಸ್ವಲ್ಪ ಒಳ್ಳೆತನ ಇದ್ದೇ ಇರುತ್ತೆ. ಅದು ನಾವ್ ಹೆಂಗ್ ಸರಿದೂಗಿಸ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಕೈನಲ್ಲಿ ಇರುತ್ತೆ. ಬೆಳ್ಸಕ್ಕಂತೂ ಆಗಲ್ಲ ನಿಮ್ಮ ಕೈಯಲ್ಲಿ. ಬೆಳಿತಿರೋರ್ನ ಯಾಕೆ ತುಳಿತೀರಾ? ಒಳ್ಳೇದು ಮಾಡೋಕ್ಕಾಗದಿದ್ರು ಪರವಾಗಿಲ್ಲ, ಕೆಟ್ಟದಂತೂ ಮಾಡಬೇಡಿ ಅನ್ನೋ ಒಂದು ರಿಕ್ವೆಸ್ಟ್. ಯಾಕೆಂದರೆ ಇವತ್ತು ಅಲ್ಲಿವರೆಗೂ ಒಂದು ಮಟ್ಟಿಗೆ ಬಂದಿರ್ತಾರೆ ಅಂದರೆ ಎಷ್ಟು ಮಣ್ಣೋತಿರ್ತಾರೆ, ಎಷ್ಟು ಅವಮಾನಗಳನ್ನ ಅನುಭವಿಸಿರ್ತಾರೆ. ಒಂದು ಪ್ರಾಜೆಕ್ಟ್ ಆದಮೇಲೆ ನೆಕ್ಸ್ಟ್ ಏನು ಅನ್ನೋ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಈ ಒಂದು ಪ್ರೊಫೆಷನ್ನ ಚೂಸ್ ಮಾಡ್ಕೊಳ್ಳೋದೇ ಒಂದು ಕಷ್ಟ. ಯಾಕಂದರೆ ಕಲಾ ಸರಸ್ವತಿ ಎಲ್ರಿಗೂ ಒಲಿಯಲ್ಲ. ಅದು ಯಾರೋ ಒಬ್ರಿಗೆ ಒಲ್ದಿದೆ, ಅದ್ರಲ್ಲಿ ಕಷ್ಟಪಡ್ತಿದ್ದಾರೆ ಅಂತಂದಾಗ ಅದ್ರಲ್ಲಿ ಏನೋ ಒಂದು ಸಾಧಿಸ್ಬೇಕು ಅಂತ ಆ ಸಾಧನೆ ಹಾದಿಯಲ್ಲಿ ಹುಡ್ಕೊಂಡಿರ್ತಾರೆ. ಸುಮ್ಮನೆ ಅದು ಕಮೆಂಟ್ ಮಾಡೋರು ಎಂಥವ್ರು ಗೊತ್ತಾ? ಅವ್ರ ಕೈನಲ್ಲಿ ಏನೂ ಮಾಡೋಕ್ಕಾಗ್ತಿರಲ್ಲ, ಸುಮ್ಮನೆ ಮನೇಲಿ ಕುತ್ಕೊಂಡಿರ್ತಾರೆ. ನಿಜವಾಗ್ಲೂ ಒಂದು ಒಳ್ಳೆ ರೀತಿನಲ್ಲಿ ಬೆಳೆದಿರೋರು ಅಥವಾ ಒಳ್ಳೇದನ್ನ ಮಾಡಬೇಕು ಅಂತ ಅಂದ್ಕೊಂಡ್ರು ಯಾರು ಈ ಥರ ಕಮೆಂಟ್ಸ್ ಮಾಡಲ್ಲ. ಅಪ್ಪ ಅಮ್ಮನ ಕಷ್ಟ ನೋಡಿರೋರು ಯಾರು ಆ ಥರ ಕಮೆಂಟ್ ಮಾಡ್ತಾರೆ ಅಂತಂದರೆ ಏನು ಕೆಲಸ ಇರಲ್ಲ, ಏನು ಮಾಡೋಕ್ಕೆ ಇಂಟ್ರೆಸ್ಟು ಇರಲ್ಲ, ಅವರಿಗೆ ಲೈಫೇ ಸಾಕು ಅಂತ ಸುಮ್ಮನೆ ಕೂತಿರ್ತಾರಲ್ಲ, ಆ ಥರದವ್ರು ಕಮೆಂಟ್ಸ್ ಮಾಡೋದು ಅವ್ರುಗಳೇ ಜಾಸ್ತಿ ಇವಾಗ.
ಈಗ ಅವ್ರುಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಾ ಅವ್ರುಗಳು ಕಮೆಂಟ್ ಮಾಡೋದು, ಅದನ್ನ ತಲೆ ಕೆಡ್ಸ್ಕೊಳಕ್ಕೂ ಹೋಗ್ಬಾರ್ದು. ನಮ್ದು ಏನಿದೆ ನಮ್ ದಾರಿ ಅದನ್ನ ನೋಡ್ಕೊಂಡು, ಅದಕ್ಕೆ ಕುದುರೆಗೆ ಲಗಾಮ್ ಹಾಕಿರ್ತಾರೆ, ಆ ಕಡೆ ಈ ಕಡೆ ಡೈವರ್ಟ್ ಆಗ್ಬಾರ್ದು. ನಮ್ ಗುರಿ ಏನಿದೆ ಅದನ್ನ ಮುಟ್ಟಿದ್ರೆ ಅವಾಗ ಈ ತರ ಮಾಡೋರೆಲ್ಲ ಏನ್ ಮಾಡ್ತಾರೆ, ಅವ್ರೆಲ್ಲಿರ್ತಾರೆ ಇವ್ರೆಲ್ಲಿರ್ತಾರೆ, ಕಮೆಂಟ್ ಮಾಡೋರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ, ಬೆಳಿತಿರೋರು ಎಲ್ಲಿ ಬೆಳಿತಿರ್ತಾರೆ ಅಷ್ಟೇ. ಸೊ ಫ್ಯಾಮಿಲಿನೇ ಆಗ್ಲಿ ಅಥವಾ ಈ ತರ ಕಮೆಂಟ್ಸ್ ಬಂದಿದೆ ನೆಗೆಟಿವ್ ಆಗಿ ಅಂತ ಮನ್ಸಿಗೆ ತಗೊಳ್ಳೋದ್ರ ಬದಲು ನಮ್ ದಾರಿ ನಾವು ನೋಡೋಣ, ನಾವು ಬೆಳಿಬೇಕು ಅನ್ಕೊಂಡಿವ, ಇರೋದೊಂದು ಜೀವನ, ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ. ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ.